ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಬಡ್ಜೆಟ್ನಲ್ಲಿ ಒಳ್ಳೆ ಪ್ರೀಮಿಯಂ ಲುಕ್ಕು, ಪ್ರೀಮಿಯಂ ಬಿಲ್ಡು, ಒಳ್ಳೆ ಕ್ವಾಲಿಟಿ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಟ್ರೂ ವೈರ್ಲೆಸ್ ಇಯರ್ಬಡ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಇವತ್ತು ನನ್ನ ಮುಂದೆ 3 ಡಿಫ್ರೆಂಟ್ ಬ್ರ್ಯಾಂಡ್ಗಳದ್ದು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇಯರ್ಬಡ್ಸ್ಗಳಿದೆ. ಮೊದಲನೇದಾಗಿ CMF ಬೈ ನಥಿಂಗ್ ಬಡ್ಸ್ ಪ್ರೋ ಆಯಿತಾ. ಇದು ಸುಮಾರು 3,000 ರೂಪಾಯಿಗೆ ಲಾಂಚ್ ಆಗಿರುವಂಥ ಇಯರ್ಬಡ್ಡು. ನಂತರ ರಿಯಲ್ಮಿ ಬಡ್ಸ್ T310 ಅಂತ, ಇದು ಸುಮಾರು 2,200 ರೂಪಾಯಿಗೆ ಲಾಂಚ್ ಆಗಿರುವಂಥ ಇಯರ್ಬಡ್ಡು. ಇನ್ನು ಕೊನೆಯದಾಗಿ ಬೋಟ್ ಅವ್ರದ್ದು ಏರ್ಡೋಪ್ಸ್ ಪ್ರೈಮ್ 701 ANC ಅಂತ, ಇದನ್ನು 2,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ನಾನು ಪರ್ಸ್ನಲಿ ಬೋಟಿಗೆ ತುಂಬ ಎಕ್ಸೈಟ್ ಆಗಿದ್ದೀನಿ 2 ರೀಸನ್ನಿಗೆ. ಒಂದು, ಇದು ನಮ್ಮ ದೇಶದ ಬ್ರ್ಯಾಂಡು, ಮತ್ತು ಈ ಪ್ರೈಸ್ ರೇಂಜ್ಗೆ ಇವ್ರು ಕೊಡ್ತಿರುವಂಥ ಸ್ಪೆಸಿಫಿಕೇಷನ್ನು ಅನ್ಬಿಲಿಯಬಲ್ ಅಂತ ಅನಿಸುತ್ತೆ. ನಾನಿವತ್ತು ಈ 3 ಕೂಡ ಕಂಪೇರ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಯಾವುದನ್ನು ಪರ್ಚೇಸ್ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ 3 ಹೆಡ್ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ ಬಂತು ಅಂದರೆ, ಈ 3ರಲ್ಲಿ ಸ್ವಲ್ಪ ಲೈಟ್ ವೆಯ್ಟ್ ಅಂತ ಅಂದರೆ ಈ ರಿಯಲ್ಮಿದು 45 ಗ್ರಾಮ್ ವೆಯ್ಟ್ ಇದೆ. ನಂತರ ಬೋಟಿಂದು 47 ಗ್ರಾಮು. ಈ ಬೋಟಿಂದಕ್ಕೂ ರಿಯಲ್ಮಿಗೂ ಅಂತ ಡಿಫ್ರೆನ್ಸ್ ಇಲ್ಲ. ಆದರೆ ಈ ಕಡೆ CMF ಇಂದು 52.8 ಗ್ರಾಮ್ ವೆಯ್ಟ್ ಇದೆ. ಡಿಸೈನ್ ವೈಸು 3 ಕೂಡ ಡಿಫ್ರೆಂಟ್ ಆಗಿದೆ ಆಯಿತಾ. ಬಟ್ ಪ್ರಾಬ್ಲಮ್ಮು ಈ CMF ಇಂದು ಒಂದು ಕೈಯಲ್ಲಿ ಓಪನ್ ಮಾಡೋದಕ್ಕಾಗಲ್ಲ, ಮತ್ತು ಕೈಲಿ ಇಟ್ಕೊಂಡಿರ್ಬೇಕಾದ್ರೆ ಸ್ವಲ್ಪ ಗ್ರಿಪ್ ಸಿಗಲ್ಲ ಆಯಿತಾ. ಹೆವಿ ಹಿಂಸೆ ಅನ್ಸುತ್ತೆ ಯೂಸ್ ಮಾಡೋದಕ್ಕೆ, ಸ್ಲಿಪ್ಪಾಗಿ ಕೆಳಗೆ ಬೀಳೋ ಸಾಧ್ಯತೆ ಇರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಅದು ಬಿಟ್ಟರೆ ರಿಯಲ್ಮಿ ಒಂದು ಕೈಯಲ್ಲಿ ಓಪನ್ ಮಾಡ್ಬೋದು, ಈವನ್ ಬೋಟಿಂದು ಸಹ ನಾವು ಒಂದೇ ಕೈಯಲ್ಲಿ ಓಪನ್ ಮಾಡ್ಬೋದು. ರಿಯಲ್ಮಿದೇನಿದೆ, ಇದು ಒಂದು ರೀತಿ ಗ್ಲಾಸಿ ಫಿನಿಶ್ ಆಯಿತಾ. ನಿಮಗೆ ಸ್ಮಡ್ಜಸ್ ಆಗಬಹುದು ಮತ್ತು ಸ್ಕ್ರ್ಯಾಚ್ ಆದರೂ ಸಹ ನಿಮಗೆ ಎದ್ದು ಕಾಣೋ ಸಾಧ್ಯತೆ ಇರುತ್ತೆ. ಈ ಕಡೆ ಬೋಟಿಂದು ಒಂದು ರೀತಿ ಮ್ಯಾಟ್ ಫಿನಿಶು, ಡ್ಯೂಯಲ್ ಟೋನ್ ಫಿನಿಶ್ ನಮಗೆ ಸಿಗ್ತಾ ಇದೆ. ಲುಕ್ ವೈಸು ಎಲ್ಲ ಡಿಫ್ರೆಂಟ್ ಆಗಿದೆ. ಬೋಟಿನ ಸ್ವಲ್ಪ ಮ್ಯಾಟ್ ಇರೋದ್ರಿಂದ ಸ್ವಲ್ಪ ಪ್ರೀಮಿಯಮ್ ಆಗಿ ಕಾಣುತ್ತೆ ಆಯಿತಾ. ಈ 3 ಕೂಡ ಒಂದು ರೀತಿ ಪ್ಲಾಸ್ಟಿಕ್ ಮೆಟೀರಿಯಲ್ಗಳೇ. ನಮಗಿದರಲ್ಲಿ ಒಂದು ರೀತಿ ಬೋಟಿಂದು ಮೆಟಾಲಿಕ್ ಒಂದು ರೀತಿ ಆ್ಯಕ್ಸೆಂಟ್ ಫಿನಿಶ್ ನಮಗೆ ಇದರಲ್ಲಿ ಸಿಗುತ್ತೆ. ಈವನ್ ರಿಯಲ್ಮಿ ಕೂಡ ಅಷ್ಟೇ ಆಯಿತಾ, ತುಂಬ ನಾರ್ಮಲ್ ಆಗಿದೆ ಇದು. ನನಗೆ ಬೋಟಿಂದ ಲುಕ್ ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತು. ಇನ್ನು ಈ ಕಡೆ CMF ಬೈ ನಥಿಂಗಿಂದು ನಾರ್ಮಲ್ ಆಗಿದೆ ಆಯಿತಾ, ಏನು ಹೆವಿ ಯೂನಿಕ್ ಅನ್ಸಲ್ಲ. ಕಲರ್ ಡಿಫ್ರೆಂಟ್ ಆಗಿದೆ, ಬಿಟ್ಟರೆ ಪ್ಲಾಸ್ಟಿಕ್ಕಿ ಫೀಲ್ ಅಂತ ಅನಿಸುತ್ತೆ. ಲುಕ್ ವೈಸ್ ನನಗೆ ಮತ್ತೊಮ್ಮೆ ಬೋಟಿಂದು ಮಚ್ ಬೆಟರ್ ಇದೆ ಅಂತ ಅನ್ನಿಸ್ತು. ನಮಗೆ ಈ 3 ಕೇಸ್ಗಳಲ್ಲಿ USB Type-C ಪೋರ್ಟ್ ಇದೆ, LED ಇಂಡಿಕೇಟರ್ನ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ನಮಗೆ ಟಚ್ ಸೆನ್ಸಿಟಿವ್ ಬಟನ್ಸ್ ಇದೆ ಆಯಿತಾ. ನಾನು ಚೆಕ್ ಮಾಡಿದಂಗೆ ಈ CMF ಬೈ ನಥಿಂಗಲ್ಲಿ ನಿಮಗೆ ಟಚ್ ಸೆನ್ಸಿಟಿವ್ ಬಟನ್ಸು ಅಷ್ಟೊಂದು ಆ್ಯಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತಿಲ್ಲ ಆಯಿತಾ. ಮಿಸ್ ಟಚ್ಚನ್ನು ಮಾಡುತ್ತೆ ಕೆಲವೊಂದು ಟೈಮ್. ಅದನ್ನು ಬಿಟ್ಟರೆ ರಿಯಲ್ಮಿ ಮತ್ತು ಬೋಟ್ ಎರಡರಲ್ಲೂ ಕೂಡ ತುಂಬ ಸೆನ್ಸಿಟಿವ್ ಆಗಿದೆ, ಮತ್ತು ಕಂಟ್ರೋಲ್ಸ್ ಕೂಡ ತುಂಬ ಆ್ಯಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತು. ಸೊ ಟಚ್ ಕಂಟ್ರೋಲ್ಸು ನನಗೆ ರಿಯಲ್ಮಿ ಮತ್ತು ಬೋಟಲ್ಲಿ ಎರಡರಲ್ಲೂ ಇಂಪ್ರೆಸಿವ್ ಅನ್ನಿಸ್ತು. ಇನ್ನು ಇನ್ ಇಯರ್ ಡಿಟೆಕ್ಷನ್ನು, ನಿಮಗೆ ಬೋಟಲ್ಲಿ ಮಾತ್ರ ಇನ್ ಇಯರ್ ಡಿಟೆಕ್ಷನ್ ಸಿಗ್ತಾ ಇರುತ್ತೆ ಆಯಿತಾ. ಹೆವಿ ಪ್ರೀಮಿಯಂ ಫೀಚರು. ನೀವು ಸಾಂಗನ್ನು ಕೇಳ್ತಿರ್ಬೇಕಾದ್ರೆ ಕಿವಿಯಿಂದ ತೆಗೆದ ತಕ್ಷಣ ಆಟೋಮೆಟಿಕ್ಕಾಗಿ ಸಾಂಗ್ ಪಾಸ್ ಆಗುತ್ತೆ, ಮತ್ತು ಹಾಕೊಂಡ ತಕ್ಷಣ ಆಟೋಮೆಟಿಕ್ಕಾಗಿ ಪ್ಲೇ ಆಗುತ್ತೆ. ಈ ಫೀಚರು ಈ ರಿಯಲ್ಮಿ ಮತ್ತು ಈ CMF ಎರಡರಲ್ಲೂ ಕೂಡ ಸಿಗ್ತಾ ಇಲ್ಲ. ಹೆವಿ ಯೂಸ್ ಆಗುವಂಥ ಫೀಚರ್ ಆಯಿತಾ. ಇನ್ ಇಯರ್ ಡಿಟೆಕ್ಷನ್ನ ಮಾಡುತ್ತೆ, ಮತ್ತು ಈ 3 ಕೂಡ ಕಿವಿಗೆ ತುಂಬ ಕಂಫರ್ಟಬಲ್ ಕೂತ್ಕೊಳ್ಳುತ್ತೆ. 3 ಕೂಡ ತುಂಬ ಲೈಟ್ ವೆಯ್ಟೇ ಇದೆ. ಇನ್ನು IP ರೇಟಿಂಗ್ ಬಂತು ಅಂತ ಅಂದರೆ ಬೋಟಿಂದು IPX5 ಸ್ಪ್ಲ್ಯಾಶ್ ಮತ್ತು ಸ್ವೆಟ್ ರೆಸಿಸ್ಟೆಂಟ್ ಆಯಿತಾ. ಈ ಕಡೆ ರಿಯಲ್ಮಿದು IP55 ಸೂಪರ್ ವಿಷಯ, ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆನ್ಸು. ನಂತರ CMF ಇಂದು IP54 ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆನ್ಸು. ನಿಮಗೆ ಈ 3 ಕೂಡ ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ಇಷ್ಟ ಬಂದಿದ್ದ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಅಪ್ಲಿಕೇಶನ್ ಸಪೋರ್ಟಿಗೆ ಬಂತು ಅಂದರೆ ಈ 3 ಡಿವೈಸ್ಗಳು ಕೂಡ ಅಪ್ಲಿಕೇಶನ್ ಸಪೋರ್ಟನ್ನು ಮಾಡುತ್ತೆ. CMF ಇಂದು ನಥಿಂಗ್ X ಅಪ್ಲಿಕೇಶನ್ ಆಯಿತಾ. ಸೊ ಇದರಲ್ಲಿ ನಾವು ಈಕ್ವಲೈಸರ್ ಮೋಡ್ಗಳನ್ನು ಅಡ್ಜಸ್ಟ್ ಮಾಡ್ಕೋಬೋದು, ANC ಅಡ್ಜಸ್ಟ್ ಮಾಡ್ಕೋಬೋದು, ಡಯಲ್ಸ್ಗಳನ್ನು ಕಸ್ಟಮೈಸ್ ಮಾಡ್ಕೊಬೋದು. ಬೋಟಿಂದು ಹಿಯರಬಲ್ ಅಪ್ಲಿಕೇಶನ್, ಇದರಲ್ಲೂ ಕೂಡ ನಮಗೆ ಈಕ್ವಲೈಸರ್ ಸೆಟ್ಟಿಂಗನ್ನು ಚೇಂಜ್ ಮಾಡ್ಕೊಬೋದು, ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ ಚೇಂಜ್ ಮಾಡ್ಕೊಬೋದು, ಮತ್ತು ಸ್ಮಾರ್ಟ್ ಡಯಾಗ್ನೋಸಿಸ್ ಆಪ್ಷನ್ ಸಹ ಇದೆ, ಮತ್ತು ಬಟನ್ಸ್ ಕಂಟ್ರೋಲ್ ಮಾಡುವಂಥ ಫೀಚರ್ ಕೂಡ ಕೊಟ್ಟಿದ್ದಾರೆ ಆಯಿತಾ. ಈ ಎಲ್ಲ ಅಪ್ಲಿಕೇಶನ್ಗಳು ತುಂಬ ಸ್ಮೂತಾಗಿದೆ. ರಿಯಲ್ಮಿದು ಆಬ್ವಿಯಸ್ಲಿ ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ಇದು ಕೂಡ ಚೆನ್ನಾಗಿದೆ. ಒಟ್ಟಿನಲ್ಲಿ 3 ಡಿವೈಸ್ಗಳಲ್ಲಿ ನಮಗೆ
ಅಪ್ಲಿಕೇಶನ್ ಸಪೋರ್ಟ್ ಇದೆ, ಕಸ್ಟಮೈಸೇಷನ್ ಆಪ್ಷನ್ ಎಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಬ್ಲೂಟೂತ್ ವರ್ಷನಿಗೆ ಬಂತು ಅಂತ ಅಂದರೆ ನಮಗೆ ಬೋಟಲ್ಲಿ ಮತ್ತು CMF ಅಲ್ಲಿ ಬ್ಲೂಟೂತ್ 5.3 ಸಿಗ್ತಾ ಇದೆ, ರಿಯಲ್ಮಿನಲ್ಲಿ 5.4 ಸಿಗ್ತಾ ಇದೆ. ಈ ಮೂರರಲ್ಲಿ 3 ಡಿವೈಸ್ಗೂ ಸಹ ಗೂಗಲ್ ಫಾಸ್ಟ್ ಪೇರ್ ಕೆಲಸವನ್ನು ಮಾಡುತ್ತೆ. ಕೇಸನ್ನು ಓಪನ್ ಮಾಡಿದ ತಕ್ಷಣ ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ವಿತ್ ಇಮೇಜ್ ಅದು ಪಾಪಪ್ ಆಗುತ್ತೆ, ಆಯಿತಾ, ಆರಾಮಾಗಿ ಕನೆಕ್ಟ್ ಮಾಡ್ಕೊಬೋದು. ಮತ್ತು ಈ ಮೂರರಲ್ಲಿ ತುಂಬ ಫಾಸ್ಟಾಗಿ ಪೇರ್ ಆಗುತ್ತೆ ಅಂತ ನನಗನ್ಸಿದ್ದು ಬೋಟಿಂದು ಇನ್ಸ್ಟ್ಯಾಂಟ್ ವೇಕ್ ಪೇರ್ ಟೆಕ್ನಾಲಜಿ, ಹೆವಿ ಫಾಸ್ಟಾಗಿ ಪೇರ್ ಆಗಿಬಿಡುತ್ತೆ. ಮತ್ತು ನಮಗೆ ಈ CMF ಅಲ್ಲಿ ಮಲ್ಟಿ ಡಿವೈಸ್ ಕನೆಕ್ಟಿವಿಟಿ ಸಿಗ್ತಾಯಿಲ್ಲ, ಅದೇ ಎಕ್ಸ್ಪೆನ್ಸಿವ್, $3,000 ಇದೆ, ಬಟ್ ಮಲ್ಟಿ ಡಿವೈಸ್ ಕನೆಕ್ಟಿವಿಟಿ ಸಿಗ್ತಾಯಿಲ್ಲ. ಬೋಟ್ ಮತ್ತು ರಿಯಲ್ಮಿನಲ್ಲಿ ನಮಗೆ ಮಲ್ಟಿಪಲ್ ಡಿವೈಸ್ಗಳಿಗೆ ಕನೆಕ್ಟ್ ಮಾಡುವಂಥ ಆಪ್ಷನ್ ಇದೆ, ಸೂಪರ್ ವಿಷಯ. ಸೊ ನೋಡೋದಕ್ಕೆ ಹೋದರೆ CMF ಬ್ಯಾಕ್ ಟು ಬ್ಯಾಕ್ ನಮಗೆ ಡಿಸಪಾಯಿಂಟ್ಮೆಂಟನ್ನು ಮಾಡ್ತಾ ಇದೆ. ಇನ್ನು ಡ್ರೈವರ್ಸಿಗೆ ಬಂತು ಅಂತ ಅಂದರೆ ಬೋಟಲ್ಲಿ 10 mm ಇಂದು ಡ್ರೈವರ್ಸ್ ನಮಗೆ ಸಿಗ್ತಾ ಇದೆ. ಸೊ ಇದರಲ್ಲಿ ಬೋಟ್ ಅವ್ರದ್ದು ಸಿಗ್ನೇಚರ್ ಸೌಂಡ್ ನಮಗೆ ಸಿಗುತ್ತೆ. ರಿಯಲ್ಮಿದು 12.4 mm ಇಂದು ಡೈನಮಿಕ್ ಬೇಸ್ ಡ್ರೈವರ್ಸು, ನಂತರ CMF ಇಂದು 10 mm ಇಂದು ಕಸ್ಟಮೈಸಬಲ್ ಬೇಸ್ ಡ್ರೈವರ್ಸ್ ಅಂತೆ. ಸೊ ಒಟ್ಟಿನಲ್ಲಿ ಕ್ವಾಲಿಟಿ 3ಕ್ಕೆ 3 ಕೂಡ ಚೆನ್ನಾಗಿದೆ, ಆಯಿತಾ, ಬಟ್ ಕೆಲವೊಂದು ಸಣ್ಣ ಪುಟ್ಟ ವೇರಿಯೇಷನ್ಸ್ ಇದೆ, ಆಯಿತಾ. ರಿಯಲ್ಮಿ ಸೂಪರ್ ಆಗಿದೆ. ನಿಮಗೆ ಈ ಬೋಟಲ್ಲಿ ನಾವು ಅಪ್ಲಿಕೇಶನಲ್ಲಿ ಕೆಲವೊಂದು ಈಕ್ವಲೈಸರ್ ಮೋಡ್ಗಳನ್ನ ಚೆಕ್ ಮಾಡಿದಂಗೆ ನಿಮಗೆ ಹೆಂಗೆ ಬೇಕು ಅದನ್ನು ಕಸ್ಟಮೈಸ್ ಮಾಡ್ಕೊಬೋದು, ಇದರಲ್ಲೂ ಕೂಡ ಇದೆ. ಬಟ್ ಇದೊಂದು ರೀತಿ ನಮ್ಮ ದೇಶದ ಮ್ಯೂಸಿಕ್ಕಿಗೆ, ನಮ್ಮ ದೇಶದ ಆಡಿಯನ್ಸಿಗೆ ಮಾಡಿರೋ ರೀತಿ ಅಂತ ಅನ್ನಿಸ್ತು. ಮೆಜಾರಿಟಿ ಜನಕ್ಕೆ ಬೇಸ್ ಇಷ್ಟ ಆಗುತ್ತೆ, ಆಯಿತಾ. ನಿಮಗೆ ಸಿಗ್ನೇಚರ್ ಸೌಂಡನ್ನು ಚೂಸ್ ಮಾಡಿಕೊಂಡ್ರೆ ಒಂದು ರೀತಿ ಎಲ್ಲ ಸಖತ್ತಾಗಿ ಕೇಳುತ್ತೆ. ನಿಮ್ಗೆ ಬೇಡ ಅಂತಂದರೆ ವೋಕಲ್ ಮಾತ್ರ ಒಂದು ಸ್ವಲ್ಪ ಕ್ರಿಸ್ಪಾಗಿ ಕೇಳೋ ರೀತಿ ಬೇಕಾದರೂ ನೀವು ಕಸ್ಟಮೈಸ್ ಮಾಡ್ಕೊಬೋದು, ಆಯಿತಾ. ಸೊ ಒಟ್ಟಿನಲ್ಲಿ ರಿಯಲ್ಮಿ ಮತ್ತು ಬೋಟ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಬೆಟರ್ ಇದೆ ಅಂತ ಅನ್ನಿಸ್ತು, ನಾವು CMFಗೆ ಕಂಪೇರ್ ಮಾಡಿಕೊಂಡ್ರೆ ಕ್ವಾಲಿಟಿ ವೈಸು. ಇನ್ನು ಮೈಕ್ರೋಫೋನ್ಸ್ ಕಾಲ್ ಕ್ಲಾರಿಟಿಗೆ ಬಂತು ಅಂತ ಅಂದರೆ ನಮಗೆ CMF ಅಲ್ಲಿ 6 HD ಮೈಕ್ಸ್ಗಳಿದೆ, ಎಲ್ಲದರಲ್ಲೂ ಮಲ್ಟಿಪಲ್ ಮೈಕ್ಸ್ಗಳಿದೆ, ಆಯಿತಾ. ಎಲ್ಲದರಲ್ಲೂ ಕ್ರಿಸ್ಟಲ್ ಕ್ಲಿಯರ್ ವಾಯ್ಸ್ ಕ್ಲಾರಿಟಿ ನಮಗೆ ಸಿಗುತ್ತೆ. ಬೋಟಲ್ಲಿ AI ENX ಟೆಕ್ನಾಲಜಿ ಇದೆ, ಸೊ ಕಾಲ್ ಕ್ಲಾರಿಟಿ ಚೆನ್ನಾಗಿರುತ್ತೆ. ಅವ್ರು ಹೇಳೋ ಪ್ರಕಾರ ಇಂಡಿಯನ್ ಕಂಡೀಷನ್ನಿಗೆ ಇದನ್ನು ಆಪ್ಟಿಮೈಸ್ ಮಾಡಿದಾರಂತೆ, ಆಯಿತಾ. ಸೊ ಎನ್ವಿರಾನ್ಮೆಂಟಲ್ಲಿ ಏನಾದ್ರು ನಾಯ್ಸ್ ಇದ್ದರೂ ಆ ಕಡೆ ಅವರಿಗೆ ಕ್ಲಿಯರಾಗಿ ಕೇಳುತ್ತೆ, ಆ ರೀತಿಯೆಲ್ಲ ಇದೆ. ಸೊ ಒಟ್ಟಿನಲ್ಲಿ ಈ ಮೂರಲ್ಲೂ ಸಹ ನಮಗೆ ಮಲ್ಟಿಪಲ್ ಮೈಕ್ಸ್ ಇದೆ, ಮೂರಲ್ಲೂ ಸಹ ಕಾಲ್ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನಿಗೆ ಬಂತು ಅಂತ ಅಂದರೆ 3 ಸಹ ಒಳ್ಳೆಯ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್, ಆಯಿತಾ. ರಿಯಲ್ಮಿದು ಒಂದು ರೀತಿ ಹೈಬ್ರಿಡ್, ನಿಮಗೆ ಒಂದು ರೀತಿ ನಾರ್ಮಲ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಮತ್ತು AI ENC ಸಹ ಸಿಗ್ತಾ ಇದೆ. ಈ ಮೂರಲ್ಲೂ AI ENC ಇದೆ, ಆಯಿತಾ. ಒಟ್ಟಿನಲ್ಲಿ ನನಗೆ ಈ ಪ್ರೈಸ್ ರೇಂಜಿಗೆ ಈ ಮೂರಲ್ಲೂ ಇರುವಂಥ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಅನ್ಬಿಲಿಯಬಲ್ ಅಂತ ಅನ್ನಿಸ್ತು. ಬರೀ $2,000 ರೇಂಜಿಗೆ ಈ ಲೆವೆಲ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಮೂರಲ್ಲಿ ಬೆಟರ್ ಅನಿಸಿದ್ದು ರಿಯಲ್ಮಿ ಮತ್ತು ಬೋಟ್. ಒಂದು ರೀತಿ ಬೋಟ್ ಆ್ಯಕ್ಚುಲಿ ನಾಯ್ಸ್ ಕ್ಯಾನ್ಸಲೇಷನ್ ಸಕ್ಕತ್ತಾಗಿ ಮಾಡ್ತಾಯಿದೆ, ಆಯಿತಾ. ಈ ಪ್ರೈಸ್ ರೇಂಜಿಗೆ ಎಕ್ಸ್ಪೆಕ್ಟ್ ಮಾಡಿ ಬರೀ $2,000 ಈ ಲೆವೆಲ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಕ್ರೇಜಿ. ನಾವು ಟ್ರಾಫಿಕಲ್ಲಿ ಹೋಗ್ತಿರ್ಬೇಕಾದ್ರೆ ಹಾಕೊಂಬಿಟ್ರೆ ಸ್ವಲ್ಪ ಕಿವಿ ಕಾಮ್ ಆಗುತ್ತೆ, ಆಯಿತಾ. ಈವನ್ ಟ್ರಾನ್ಸ್ಪರೆನ್ಸಿ ಮೋಡ್ ಕೂಡ ಅಷ್ಟೇ, ಒಂದು ರೀತಿ ಕಿವಿಲೇನು ನೀವು ಹಾಕೇ ಇಲ್ಲ ಅನ್ನೋ ರೀತಿ ನಿಮಗೆ ವಾಯ್ಸ್ ಕೇಳುತ್ತೆ, ಆಯಿತಾ. ಒಂದು ರೀತಿ ನೀವೇನು ಕಿವಿಗೆ ಹಾಕೇ ಇಲ್ಲ, ಹೊರಗಡೆ ಇರುವಂಥ ವಾಯ್ಸ್ ಏನಾರು ಬರ್ತಿದೆ ಅಂದರೆ ಹಂಗೆ ಕೇಳುತ್ತೆ, ನಿಮಗೆ ಗೊತ್ತಾಗಲ್ಲ, ಆಯಿತಾ. ಸೊ ಈ ಪ್ರೈಸ್ ರೇಂಜಿಗೆ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ಅಂತ ನನಗೆ ಅನಿಸಿದ್ದು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್. ಓವರಾಲ್ ಎಲ್ಲ ನೋಡೋದಕ್ಕೆ ಹೋದರೆ ಬೆಲೆ ನೋಡಿಕೊಂಡು ಆಬ್ವಿಯಸ್ಲಿ ಬೋಟು, ಅದು ನಮ್ಮ ಇಂಡಿಯನ್ ಬ್ರ್ಯಾಂಡ್ ಬೇರೆ. ಈವನ್ ರಿಯಲ್ಮಿ ಕೂಡ ಚೆನ್ನಾಗಿದೆ. CMF ಓಕೆ ಪರವಾಗಿಲ್ಲ, ಬಟ್ ತುಂಬ ಇನ್ನೂ ಆಪ್ಟಿಮೈಸೇಷನ್ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು. ನೀವೇನಾದರೂ ಗೇಮರ್ಸ್ ಆಗಿದ್ದೀರಾ ಅಂತ ಅಂದರೆ, ಗೇಮಿಂಗೋಸ್ಕರ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಈ ಮೂರು ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ಬಟ್ ಮತ್ತೊಮ್ಮೆ ನಾವು ಗೇಮಿಂಗ್ ಟೆಸ್ಟನ್ನು ಮಾಡಬೇಕಾದ್ರೆ ಈ ಬೋಟ್ ಏನಿದೆ ಇದು 60 ಮಿಲಿಸೆಕೆಂಡ್ನ ಅಲ್ಟ್ರಾ ಲೋ ಲೇಟೆನ್ಸಿ ಬೀಸ್ಟ್ ಮೋಡ್ ನಮಗೆ ಸಿಗ್ತಾ ಇದೆ, ಆಯಿತಾ. ಸೊ ನಮಗೆ ಸಿಂಕ್ ತುಂಬ ಚೆನ್ನಾಗಿ ಆಗ್ತಾಯಿದೆ. ರಿಯಲ್ಮಿ ಕೂಡ ತುಂಬ ಚೆನ್ನಾಗಿದೆ, 45 ಮಿಲಿಸೆಕೆಂಡಿಂದು ಅಲ್ಟ್ರಾ ಲೋ ಲೇಟೆನ್ಸಿ. ಈ ಎರಡೂ ಕೂಡ ನಿಮಗೆ ಯಾವ ಡಿವೈಸ್ನಲ್ಲೂ ಬೇಕಾದರೂ ಕೆಲಸವನ್ನು ಮಾಡುತ್ತೆ. ಬೈ ಡಿಫಾಲ್ಟ್ ಈ ರಿಯಲ್ಮಿ ಡಿವೈಸ್ನಲ್ಲಿ ಆರಾಮಾಗಿ ಕೆಲಸ ಮಾಡುತ್ತೆ. ಬೇರೆ ಡಿವೈಸ್ ಆದರೆ ನೀವು ಸಪ್ರೇಟ್ ಅಪ್ಲಿಕೇಶನ್
ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಈ CMF ಕೂಡ ಅಷ್ಟೇ, ನಥಿಂಗ್ ಫೋನಲ್ಲಿ ಕೆಲಸವನ್ನು ಮಾಡುತ್ತೆ. ನಿಮಗೆ ಗೇಮ್ ಮೋಡ್ ಆನ್ ಆಗಬೇಕು ಅಂದರೆ ಬೇರೆ ಫೋನ್ಗಳಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಲೇಬೇಕು. ಆದರೆ ಈ ಕಡೆ ಏನು ಬೋಟಿಂದಿದೆ ಅದು ನಿಮಗೆ ಬೈ ಡಿಫಾಲ್ಟ್ ನಿಮಗೆ ಗೇಮ್ ಮೋಡು ಆನ್ ಆಗಿಬಿಡುತ್ತೆ. ಬಟ್ ನಂಗೆ ಅನ್ನಿಸ್ದಂಗೆ ಈ ಮೂರು ಕೂಡ ಚೆನ್ನಾಗಿದೆ. ಬೋಟಲ್ಲಿರುವಂಥ ಒಂದು ಲೇಟೆನ್ಸಿ ಮಚ್ ಬೆಟರ್ ಇದೆ ಅಂತ ಅನ್ನಿಸ್ತು. ಡಿಲೇ ತುಂಬ ಕಡಿಮೆ ಇದೆ ಅಂತ ಅನ್ನಿಸ್ತು. ಈವನ್ ರಿಯಲ್ಮಿ ಕೂಡ ಅಷ್ಟೇ. ಮತ್ತೊಮ್ಮೆ ರಿಯಲ್ಮಿ ಮತ್ತು ಬೋಟ್ ಈ ಒಂದು ರೌಂಡಲ್ಲಿ ವಿನ್ ಆಗ್ತಾ ಇದೆ. ಇನ್ನು ಸ್ಪೇಷಿಯಲ್ ಸೌಂಡ್, ರಿಯಲ್ಮಿದು 360 ಡಿಗ್ರಿ ಆಡಿಯೋ ಸ್ಪೇಷಿಯಲ್ ಸೌಂಡ್ ಸಪೋರ್ಟ್ ಇದೆ. CMFಲ್ಲಿ ಆ ರೀತಿ ಯಾವುದೇ ಸಪೋರ್ಟ್ ಇಲ್ಲ. ಇನ್ನು ಈ ಕಡೆ ಬೋಟಲ್ಲಿ ನಮಗೆ ಸ್ಪೇಷಿಯಲ್ ಆಡಿಯೋ ವಿತ್ 24 ಬಿಟ್ ಆಡಿಯೋ ಸಪೋರ್ಟ್ ಇದೆ ಆಯಿತಾ. ಸೊ ಅದೊಂದು ಯುನೀಕ್ ಫೀಚರು ರಿಯಲಿ. ಅಂದರೆ ನಿಮ್ಗೊಂದು ರೀತಿ ಸುತ್ತಮುತ್ತ ಆ್ಯಕ್ಚುಲಿ ನಡೀತಾ ಇದೆ, ಓಡಾಡ್ತಾ ಇದೆ, 3D ಸೌಂಡ್ ರೀತಿ ನಿಮಗೆ ಕೇಳುತ್ತಾ ಆಯಿತಾ. ಒಂದು ಯುನೀಕ್ ಫೀಚರ್. ಒಟ್ಟಿನಲ್ಲಿ ಕ್ವಾಲಿಟಿ ನಂಗೆ ಅನ್ನಿಸ್ತಾ ಮೂರು ಚೆನ್ನಾಗಿದೆ. ಈ ರೀತಿ ಸಣ್ಣ ಪುಟ್ಟ ಫೀಚರ್ಗಳು ನಿಮಗೆ ತುಂಬ ಡಿಫ್ರೆನ್ಸ್ ಅಂತ ಅನಿಸುತ್ತೆ. ಪಿಕ್ಸೆಲ್ ಪೀಪ್ ಮಾಡೋರಿಗೆ ಅದು ಗೊತ್ತಾಗುತ್ತೆ ಆಯಿತಾ, ಅವು ಉಗುರು ಬೆಂಕಿದೆ ಅಂತ. ಒಂದು ರೀತಿ ನೀವು ಪ್ರೊಫೆಷ್ನಲ್ ಆಡಿಯೋ ಯೂಸ್ ಮಾಡ್ತೀರಾ ಅಂದರೆ ನಿಮ್ಗೆ ಆಗ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಬೆಂಕಿಗುರು ಅಂತ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ 3ಕ್ಕೆ 3 ಸಹ ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ಪನ್ನು ನೀಡುತ್ತೆ. ರಿಯಲ್ಮಿ 40 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕು, CMF 39 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕ್. ಈ ಕಡೆ ಬೋಟು 50 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕು. ಸೊ ಬೋಟ್ ಸ್ವಲ್ಪ ಜಾಸ್ತಿ ಬ್ಯಾಕಪ್ಪನ್ನು ಕೊಡುತ್ತೆ. ಇವೊಂದು ಕಾಂಪ್ಯಾಕ್ಟಾಗಿದ್ದರೂ ಇವೇ ಸ್ವಲ್ಪ ಜಾಸ್ತಿ ಬ್ಯಾಕಪ್ಪನ್ನು ಕೊಡ್ತಾ ಇದ್ದಾವೆ. ಮತ್ತು ASAP ಚಾರ್ಜಿಂಗ್, ತುಂಬ ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ ಬೋಟಿಂದು. ಬರೀ 10 ನಿಮಿಷ ನೀವು ಚಾರ್ಜ್ ಮಾಡಿದ್ರೆ 3 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಈವನ್ ರಿಯಲ್ಮಿ ಕೂಡ ಅಷ್ಟೇ, ಬರೀ 10 ನಿಮಿಷ ಮಾಡಿದ್ರೆ 5 ಗಂಟೆ ನೀವು ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಈ ಕಡೆ CMF ನೀವು 10 ನಿಮಿಷ ನೀವು ಫಾಸ್ಟ್ ಚಾರ್ಜ್ ಮಾಡಿದ್ರೆ ಇದು ಕೂಡ 3 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡುತ್ತೆ. ಓವರಾಲ್ ನಾವು ನೋಡೋದಕ್ಕೆ ಹೋದರೆ ಬೆಲೆ ಕಡಿಮೆ ಇರುವಂಥ ಬೋಟ್ನ ಕೆಲವೊಂದು ಫೀಚರ್ಗಳು ಹೆವಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಮತ್ತೊಮ್ಮೆ ರಿಕಾಲ್ ಮಾಡಬೇಕು ಅಂದರೆ ನೋಡಿ, ಲುಕ್ ವೈಸು ಮ್ಯಾಟ್ ಫಿನಿಶು ಪ್ರೀಮಿಯಮ್ ಆಗಿದೆ. ಈವನ್ ಬಡ್ಸ್ನ ಲುಕ್ ಕೂಡ ಸಖತ್ತಾಗಿದೆ. ಕಿವಿಗೆ ತುಂಬ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ. ಹೆವಿ ಲೈಟ್ ವೇಟ್ ಇದೆ. ಇನ್ ಇಯರ್ ಡಿಟೆಕ್ಷನ್ ನಮಗೆ ಸಿಗ್ತಾ ಇದೆ. ಮಲ್ಟಿಪಲ್ ಮೈಕ್ರೋಫೋನ್ಸು, ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಚೆನ್ನಾಗಿದೆ. ಅಪ್ಲಿಕೇಶನ್ ಸಪೋರ್ಟ್ ಇದೆ. ಫಾಸ್ಟ್ ಪೇರ್ ಆಗುತ್ತೆ, ಗೂಗಲ್ ಫಾಸ್ಟ್ ಪೇರ್ ಮತ್ತು ಇನ್ಸ್ಟ್ಯಾಂಟ್ ವೇಕ್ ಪೇರ್ ಎಲ್ಲ ಇದೆ. ಕ್ವಾಲಿಟಿ ಕೂಡ ಹೆವಿ ಇಂಪ್ರೆಸಿವ್ ಆಗಿದೆ. ಸೊ ಬಡ್ಜೆಟ್ನಲ್ಲಿ ನಮ್ಮ ಇಂಡಿಯನ್ ಬ್ರ್ಯಾಂಡು ಕ್ರೇಜಿ ಇಂಪ್ರೆಸಿವ್ ಅಂತೀನಿ ಆಯಿತಾ. ಹೆವಿ ಕಾಂಪಿಟೇಟಿವ್ ಆಗಿ ಪ್ರೈಸನ್ನು ಫಿಕ್ಸ್ ಮಾಡಿ ಇದನ್ನು ಲಾಂಚ್ ಮಾಡಿದ್ದಾರೆ. ನಂತರದ ಸ್ಥಾನದಲ್ಲಿ ನಮಗೆ ರಿಯಲ್ಮಿ ಬಡ್ಸ್ ನಮಗೆ ಸಿಗ್ತಾ ಇದೆ, T310 ವಿತ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್. ಇನ್ನು ಕೊನೆಯದಾಗಿ CMF, ಇದು ಕೂಡ ಚೆನ್ನಾಗಿದೆ ಆಯಿತಾ. ಡಿಫ್ರೆಂಟ್ ಆಗಿದೆ ಡಿಸೈನ್, ಬಟ್ ಇಂಪ್ರೂವ್ಮೆಂಟ್ಸ್ ಆಗಬೇಕು ಆಯಿತಾ. ಇನ್ನು ಆಪ್ಟಿಮೈಸೇಷನ್ ತುಂಬ ಆಗಬೇಕು. ಇದನ್ನು ತುಂಬ ಹಿಂದೆ ನಾನು ಅನ್ಬಾಕ್ಸ್ ಮಾಡಿದ್ದೆ, ಚೆನ್ನಾಗಿದೆ, ಬಟ್ ಇನ್ನೂ ಇಂಪ್ರೂವ್ಮೆಂಟ್ಸ್ ಬೇಕು. ಸೊ ಈ ರೌಂಡಲ್ಲಿ ನಾನು ತುಂಬ ಈಸಿಯಾಗಿ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಬೋಟನ್ನು ವಿನ್ನರ್ ಅಂತ ಚೂಸ್ ಮಾಡ್ತೀನಿ. ಅದು ಹೆಂಗೆ ಇಷ್ಟು ಕಡಿಮೆಗೆ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಗುರು. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ. ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು. ಇದಿಷ್ಟು ಈ ಒಂದು ಕಂಪ್ಯಾರಿಸನ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.